ಈ ಎಲ್ಲ ಪ್ರಶ್ನೆಗಳನ್ನು ಆಲಿಸಿದ್ರಿ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರು ಏನು ಉತ್ತರ ಕೊಡ್ತಾರೆ ಕೇಳೋಣ. ಪ್ರಭಾಕರ್ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಪ್ರಭಾಕರ್ ಜಿ ಏನು ಹೇಳ್ತಿರ್ತಾವೆ ಕೊನೆಗೆ? 20 ತಿಂಗಳುಗಳು JDS ಕೊಟ್ಬಿಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು, ಒಂದು ಚೆಕ್ಮೇಟ್ ಅಂತ ಇರ್ತಾಯಿತ್ತು. ಆ ತಪ್ಪು ನಾವು ಮಾಡಿದ್ವಿ, ದಯವಿಟ್ಟು ಕ್ಷಮಿಸಿ. ತಪ್ಪನ್ನು ಒಪ್ಕೊಳ್ತೇವೆ. ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ರೆ ಇವೆಲ್ಲ ಆಗ್ತಿರಲಿಲ್ಲ, ತಪ್ಪಾಗಿದೆ ಒಂದು. ಎರಡನೇದು, ನಮ್ಮ ಇನ್ನೊಬ್ಬ ಸ್ನೇಹಿತರು ನೈತಿಕತೆ ಮಾತಾಡೋದು. ಇವತ್ತು RSS ಆಗಲಿ, ವಿದ್ಯಾರ್ಥಿ ಪರಿಷತ್ತಾಗಲಿ, BJP ಆಗಲಿ, ಇದೆಲ್ಲ ಕೂಡ ನೈತಿಕತೆಯ ತಳಹದಿ ಮೇಲೆ ಬಂದಂತಹ ಪಕ್ಷ ಇದು. ಇವತ್ತು ಯಾವತ್ತು ಅದೇ ಬ್ಲಡ್ ಇದ್ಬಿಟ್ಟಿದ್ರೆ ಇವೆಲ್ಲ ತೊಂದರೆಗಳಾಗ್ತಾ ಇರಲಿಲ್ಲ. ಈ ಹೊಸದಾಗಿ ಇಂಜೆಕ್ಟ್ ಮಾಡ್ಕೊಂಡ್ರಲ್ಲ, ಯಾವುದು ಆಪ್ರೇಷನ್ ಕಮಲನೋ ಅಥವಾ ಹೊಸದಾಗಿರ್ತಕ್ಕಂಥ ಬ್ಲಡ್ ಇದಂದೇ ಈ ಹೊಸ ರಕ್ತ ಬಂತಲ್ಲ, ಬಂದ್ಬಿಟ್ಟು ಎಲ್ಲ ಕೂಲಿಗೆಟ್ಟು ಹೋಗ್ಬಿಡ್ತು. ಇನ್ನೊಂದು ಹೇಳಿದ್ರು, ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಯಾರೋ ಮಾತಾಡಿದ್ರು ಈಗ ಸ್ನೇಹಿತರು. ಅದೇ ರೀತಿ ರಾಮಕೃಷ್ಣ ಹೆಗಡೆ ಅಷ್ಟೇ ಲಂಕೇಶ್ ಪತ್ರಿಕೆಯಲ್ಲಿ ಬಾಟ್ಲಿಂಗ್ ಹಗರಣ ಬಂದ ತಕ್ಷಣ ರಾಜೀನಾಮೆ ಕೊಟ್ಟರು, ಟೆಲಿಫೋನ್ ಪ್ಯಾಟರ್ನ್ ಇದೆ. ಆ ರೀತಿ ಕೊಟ್ಟಿದ್ರೆ ಗೆಳೆಯ ದಿವಾಕರ್ ಹೇಳ್ತಾರೆ ನಾವು ನೆಕ್ಸ್ಟ್ ಡೇ ಮಾಡ್ತೀವಿ ಅಂತ. ನೆಕ್ಸ್ಟ್ ಡೇ ಮಾಡೋಷ್ಟೊಳಗೆ ಏನಾಗಿತ್ತು, ಎಷ್ಟು ಅವರ್ ಆಗಿತ್ತು, ಅಷ್ಟರೊಳಗೆ ಎಲ್ಲೆಲ್ಲಿಂದ ಫೋನ್ಗಳು ಬಂದಿಟ್ಟು ಡೆಲ್ಲಿಯಿಂದ, ಅದನ್ನು ಮಾತ್ರ ನೀವು ಹೇಳೋಕ್ಕೆ ತಯಾರಾಗಿಲ್ಲ. ಅಲ್ಲ, ಒಂದು ನಿಮಿಷ ಅದಾ, ಇವತ್ತು ವಿಧಾನಸಭೆ ನಡೆಯೋದೇ ವರ್ಷದಲ್ಲಿ ಎಷ್ಟು ದಿವಸ, ಮ್ಯಾಕ್ಸಿಮಮ್ 50 ದಿವಸ ಆಗಿದೆ ಇವತ್ತಿನ ಪರಿಸ್ಥಿತಿ. ಇವತ್ತು ಅದೇ ಕೂಡ ಇದರಲ್ಲಿ ತೊಗೊಂಡ್ರೆ 6 ಅವರ್ ಮಾತ್ರ ಸದನ ನಡೆದಿರ್ತಕ್ಕಂಥದ್ದು, ಆವರೇಜ್ ಆಗಿ 6 ಅವರ್, 6 ಅವರ್ಸ್ ಪರ್ ಡೇ. ಅದು ಬಿಟ್ಟು ಕೇರಳದಲ್ಲಿ ಅದು 80 ಜನ ಏನು ಮಾಡ್ತಾಯಿದೆ, ಎಲ್ಲಿಗೆ ಹೋಗ್ತದೆ. ಅದೇ ಕರ್ನಾಟಕದ ಬಗ್ಗೆ ಇನ್ನೊಬ್ರು ಹೇಳಿದ್ರು, ನಮ್ಮದೇ ಒಂದು ಇತಿಹಾಸ ಇದೆ, ನಮ್ಮ ಸಂಸ್ಕೃತಿ ಇದೆ, ನಾವು ಸುಸಂಸ್ಕೃತರು. ಕರ್ನಾಟಕ ಅಂದ ತಕ್ಷಣ ಇಡೀ ದೇಶ ನಮ್ಮ ಕಡೆ ನೋಡ್ತದೆ. ದಯವಿಟ್ಟು ಇಲ್ಲಿ ಈ ಥರದಕ್ಕೆ ಅವಕಾಶ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ತೀನಿ, ನಿಮ್ಮ ಫೈನ್ ಮೇಡಮ್. ಇದು ಕಾಂಗ್ರೆಸ್ನಲ್ಲಿ ನಡೀತಾ, BJPಲಿ ನಡೀತಾ ಅಥವಾ JDSಲ್ಲಿ ನಡೀತಾ ಅನ್ನೋದಲ್ಲ. ದಯವಿಟ್ಟು ನಾವೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕಾಗಿದೆ. ಇವತ್ತು ನಾಯಕರು ಅಂತಂದರೆ ಅವರಲ್ಲಿ ಏನು ಇರಬೇಕು, ಅದು ಯಾತಕ್ಕೆ ಹೋಗ್ತಾ ಇದೆ ಅಂಥವ್ರನ್ನ ನಾವು ಆರಿಸೋಕ್ಕೆ ನಮ್ಮಲ್ಲಿ ಏನಾಗಿದೆ, ನಮಗೆ ಯಾಕಂತ ಒಂದು ಅರಿವು ಬರ್ತಾ ಇಲ್ಲ. ಮತ್ತು ಇದು ಬರೀ ನಾಯಕರು ಅಂತ ಅಲ್ಲ, ಅದು ಯಾರಾದರೂ ಮಾಡಲಿ, ಯಾವ ಪಾರ್ಟಿ ಆದರೂ ಮಾಡಲಿ, ಬಟ್ ಇಂಥ ವಿಷಯಗಳು ಆಗಬಾರ್ದು ಅನ್ನೋದಾದರೆ ಮತ್ತು ನಾವು ಮಕ್ಕಳಿಗೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಈ ಬೇರೆ ಕಡೆ ಎಲ್ಲ ಏನು ಶಿಕ್ಷಣ ಕೊಡೋದು? ನಮ್ಮಲ್ಲಿ ಹೇಳ್ತಾರೆ ಫಿಲಾಸಫರ್ ಸ್ಟೇಟ್ಸ್ಮೆನ್ ಆಗಬೇಕು ಅಂತ. ಒಂದು ಸ್ಥಾನನ ಒಂದು ಅಧಿಕಾರ ಕೊಟ್ಟಾಗ ಅವರಲ್ಲಿ ಒಂದು ತಾತ್ವಿಕ ಚಿಂತನೆ ಬರಬೇಕು. ನಾನು ನನ್ನದು ಅಂತ ಬಿಟ್ಬಿಟ್ಟು ನಮ್ಮದು ಅಂತ ಮಾಡಬೇಕು. ಇದು ಬರೋವರೆಗೂ ಇವತ್ತು ಇಲ್ಲಿರ್ತಾರೆ ಅಲ್ಲಿರ್ತಾರೆ, ನಮಗದೆಲ್ಲ ಬೇಕಿಲ್ಲ. ನಮ್ಮ ಪ್ರತಿನಿಧಿಗಳು ಯಾವ ಪಾರ್ಟಿ ಅಂತಿಲ್ಲ. ನಾನು ಹೇಳೋದು ನಿಜವಾಗ್ಲೂ ಇಲ್ಲಿ ನಾಯಕರಾಗಬೇಕು ಅಂತ ಬರೋರಿಗೆ ಖಡಾಖಂಡಿತವಾಗಿ ಅವರಲ್ಲಿ ಇಂಥ ಒಂದು ರಾಜ ಲಕ್ಷಣಗಳು ಬರಬೇಕು. ಇಲ್ಲ ಅಂದರೆ ಅಲ್ಲಿ ನಾವು ಆರಿಸಬಾರ್ದು ಅಂತ ನನ್ನ ಪ್ರಕಾರ. ಅಂದರೆ ಮಹಿಳೆಯರು ಕೂಡ ಇವತ್ತು ಬಾರ್ಗಳಲ್ಲೋ ಕುಣಿತಕ್ಕಂಥದ್ದು, ಸೆಕ್ಸ್ ಫಿಲ್ಮ್ಗಳಲ್ಲಿ ಭಾಗವಹಿಸ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಆಕ್ರೋಶದಿಂದ ಮಾತನಾಡಿದ್ರು. ಒಬ್ಬ ಹೆಣ್ಣು ಮಗಳು ತಪ್ಪು ಮಾಡಿದ್ರೆ ಸೂಳೆ ಅಂತಾರೆ, ಒಬ್ಬನನ್ನು ಬೈಬೇಕಾದ್ರೆ ಸೂಳೆ ಮಗ ಅಂತಾರೆ. ಒಬ್ಬ ಗಂಡಸು ಆ ಹೀನ ಕೃತ್ಯದಲ್ಲಿ ಭಾಗವಹಿಸದೆ ಸೂಳೆ ಆಗೋದಿಲ್ಲ. ಹಾಗಾಗಿ ತಪ್ಪನ್ನ ಹೆಣ್ಣು ಗಂಡು ಯಾರೇ ಮಾಡಿದ್ರು ತಪ್ಪು. ಆದ್ರಿಂದ ಈ ಸಮಾಜದಲ್ಲಿ ಪುರುಷರ ಚಿಂತನೆಗಳು ಬದಲಾಗಬೇಕು. ತಾಯಿ ಹೆಂಡತಿಯನ್ನ ಬಿಟ್ಟೋಡಕ್ತಕ್ಕಂಥದ್ದು, ಮಕ್ಕಳು ನುಡ್ಸ್ಬಿಟ್ಟು ಬಿಟ್ಟೋಡಕ್ತಕ್ಕಂಥದ್ದು, ಮಗಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥದ್ದು, ಕಂಡವ್ರ ಹೆಂಡತಿ ಜೊತೆ ಮಲಗ್ತಕ್ಕಂಥದ್ದು, ಪುರುಷನಿಲ್ಲದೆ ಮಹಿಳೆ ಮಾತ್ರ ಗುರಿ ಬರ್ತಕ್ಕಂಥ ಈ ಒಂದು ತಾರತಮ್ಯ ನೀತಿ ಹೋಗ್ಬೇಕು ಅಂತಕ್ಕಂಥದ್ದು ಅಣ್ಣನವ್ರು ಹೇಳಿದಂತ ಕಮಿಟ್ಮೆಂಟ್ ಬಗ್ಗೆ ನನಗೆ ಗೌರವ ಇದೆ. ಹೆಣ್ಣು ಮಕ್ಕಳ ರೀತಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಈ ಸಮಾಜದ ಮೇಲೆ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನ ಒಂದು ಅಂಶ. ಎರಡನೇದು ಬೇರೆ ಮಾಡೋಣ. ಒಂದು ಹೆಣ್ಣು ಮಗಳನ್ನ ಮಾಂಸದ ಅಂಗಡಿ ತರ ಪುರುಷರು ಮಾಡ್ತಕ್ಕಂಥ ತಲೆ ಹಿಡಿತಕ್ಕಂಥ ಹೆಣ್ಣು ಮಕ್ಕಳ ತಲೆ ಹಿಡಿತಕ್ಕಂಥ ಪುರುಷರು. ಸಮಾಜ ಹಾಳಾಗುತ್ತೆ ನಿಮ್ಮಿಂದ. ಅಲ್ಲ, ಹೆಣ್ಣು ಮಕ್ಕಳಿಂದ ಹಾಳಾಗೋದಿಲ್ಲ, ಹೆಣ್ಣನ್ನ ಭೋಗಿಸ್ತಕ್ಕಂಥವ್ರು, ಹೆಣ್ಣನ್ನ ಮಾರ್ತಕ್ಕಂಥ ಹೀನದವರಿಂದ ಸಮಾಜ ಹಾಳಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಡೆ ದೇಶದಲ್ಲೇ ಬ್ಯಾನ್ ಮಾಡಿ ಆಮೇಲೆ ಈಗ ಕೃಷ್ಣಪ್ಪನವರು ಮಾತಾಡೋದ್ ಕೇಳಿಸ್ಕೊಳ್ಳಿ ಸ್ವಲ್ಪ. ಬ್ಲೂ ಫಿಲಮ್ ಅಲ್ಲಿ ಗಂಡಸಲ್ದ ಹೆಣ್ಣಸೇ ಬರ್ತಾಳ, ಯಾಕೆ ನೋಡ್ತಾರೆ? ಯಾಕೆ ಮಾರಾಟ ಮಾಡ್ತಾರೆ ಹೆಣ್ಣು ಮಗಳನ್ನ? ಯಾಕೆ ಮಾರಾಟ ಮಾಡ್ತಾರೆ ತಾಯಂದಿರನ್ನ, ಮಗಳನ್ನ? ಬಡತನ, ಯಾಕಂದ್ರೆ ಬಡತನ, ಅವಳಿಗೆ ದುಡ್ಡಿಲ್ಲ, ಹೆಣ್ಣನ್ನ ಮಾರ್ತಾರೆ. ಕೇಳಿ ತಾಯಂದಿರ ಬಗ್ಗೆ, ಬರೀ ಗಂಡಸರಲ್ಲ ತಾಯಂದಿರ. ಕೃಷ್ಣಪ್ಪ ಅಣ್ಣನವರು ಇನ್ನೊಂದು ಪ್ರಶ್ನೆಯನ್ನ ಎತ್ತಿದ್ರು. ಏನಂದ್ರೆ ಪ್ರತಿಪಕ್ಷಗಳು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡುವಂತ ವೇಳೆಯಲ್ಲಿ ಮಾಂಸಾಹಾರವನ್ನ ತಿಂದ್ರು, ಹಾಗೇನೆ ಹಾಸಿಗೆ ಹಾಕೊಂಡು ಮಲ್ಕೊಂಡ್ರು ಅಂತಕ್ಕಂಥ ಒಂದು ಉದಾಹರಣೆಯನ್ನ ಹೇಳಿದ್ರು. ಧರಣಿಗೆ ಚರ್ಚೆ ಒಳಗಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ಯಾಕೆ ಮಲ್ಕೊಂಡು ಹಾರಾತ್ರಿ? ಬ್ಲೂ ಫಿಲಂ ವಿಚಾರಕ್ಕೆ ಬನ್ನಿ ಮೇಡಮ್. ಬ್ಲೂ ಫಿಲಂ ವಿಚಾರದಲ್ಲಿ ಅದನ್ನ ಯಾಕೆ ಎತ್ತಿದ್ದಾರೆ ಮತ್ತೆ? ಪ್ಲೀಸ್ ದಬ್ಬಾಳಿಕೆ ಅವ್ರ ಹತ್ರ ಇಟ್ಕೊಳ್ಳಿ, ದಬ್ಬಾಳಿಕೆ ನಮ್ಮ ಹತ್ರ ಇಟ್ಕೋಬೇಡಿ. ದಬ್ಬಾಳಿಕೆ
ಚಾಚಾಗಳು. ಅಣ್ಣ ಗೊತ್ತೈತೆ? ಅವ್ರಿಗೆ ಮಾತಾಡೋಕೆ ಹಕ್ಕಿದೆ. ಪ್ಲೀಸ್ 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 ಹೇಳಿ ಮೇಡಮ್, ಹೇಳಿ ಪ್ಲೀಸ್. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ ಇರ್ತಕ್ಕಂಥ ವೇದಿಕೆ ಇವತ್ತು ವಿಧಾನಸೌಧ. ಪ್ರತಿಪಕ್ಷಗಳಿಗೆ ಅವರ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ, ಪ್ರತಿಪಕ್ಷಗಳ ಶಾಸಕರನ್ನ ಅನೈತಿಕತೆಯಿಂದ ಹೊತ್ಕೊಡೋದಂತ ಸಂದರ್ಭದಲ್ಲಿ ಇವತ್ತು ಪವರ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಉಳಿಸ್ಕೊಳ್ಳಿಕ್ಕೋಸ್ಕರ ಅವರು ಬೆಂಬಲ ಮಾಡಿದಂತ ಟಿ ಪ್ರಭಾಕರ್ ಅವರ ಒಂದು ಇದನ್ನ ನಾನು ಸಮರ್ಥಿಸ್ತೇನೆ. ಪ್ರತಿಪಕ್ಷಗಳಿಂದ ಶಾಸಕರನ್ನ ಹೊತ್ಕೊಂಡೋಗಿದ್ದ ದಿನನೇ ಕಂಡವರ ಹೆಂಡತಿಯನ್ನ ಹೊತ್ಕೊಂಡು ಬಂದಷ್ಟೇ ಅನೀತಿ. ಪ್ರತಿಪಕ್ಷಗಳ ಶಾಸಕರನ್ನ ಹೊತ್ಕೊಂಡೋಗಿದ್ದು ಅಧಿಕಾರಕ್ಕೋಸ್ಕರ. ಹಾಗಾಗಿ ಇವತ್ತು ನಾವು ಬ್ಲೂ ಫಿಲಮ್ ಅನ್ನ ನೋಡಿದ್ದು ಇಡೀ ಭಾರತ ದೇಶದಲ್ಲಿ ದಂಡ ಸಂಹಿತೆ ಪ್ರಕಾರ, ಕಾನೂನಿನ ಪ್ರಕಾರ ಅದು ಅಪರಾಧ. MLA ಮಾಡಿದ್ರು ತಪ್ಪು, ಬೀದಿಲೋಗ ಭಿಕ್ಷುಕ ಮಾಡಿದ್ರು ತಪ್ಪು, ಅದಕ್ಕೆ ಅವಕಾಶ ಇಲ್ಲ ಭಾರತ ದೇಶದ ಸಂವಿಧಾನದಲ್ಲಿ. ಹಾಗಾಗಿ ನಾನು BJP ಅವರನ್ನು ಕೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ನಿಮ್ಮ ಒಣ ಪ್ರತಿಷ್ಠೆಗೋಸ್ಕರ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ನಮಗೇನಲ್ಲ. ಅದರಲ್ಲಿ ಹೆಣ್ಣು ಮಕ್ಕಳ ಗೌರವದ ಪ್ರಶ್ನೆ ಅಡಗಿದೆ. ಒಳ್ಳೆಯ ಪುರುಷರು ಕೂಡ ಕರ್ನಾಟಕದಲ್ಲಿ ತುಂಬಾ ಸುಸಂಸ್ಕೃತ ಜನರಿದ್ದಾರೆ. ಹಾಗಾಗಿ ಅವರ ಮರ್ಯಾದೆ ಪ್ರಶ್ನೆ ಅಡಗಿರೋದ್ರಿಂದಾಗಿ ದಯಮಾಡಿ ಇದನ್ನ ನೋಡಿ ರಂಗನಾಥ್, ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳನ್ನ ತಾಯಂದಿರನ್ನ ಪೊರೆಯುವಂತ ಉತ್ತಮ ಗಂಡಸರಿಲ್ಲ ಅಂದ್ರೆ ಒಂದು ಹೆಣ್ಣು ಮಗನು ಆಚೆ ಬರಕ್ ಆಗಲ್ಲ. ಹಾಗಾಗಿ ನಮ್ ನೋವೇನ್ ಗೊತ್ತಾ, ನಮ್ ನೋವೇನಂದ್ರೆ ಒಂದು ಹೆಣ್ಣು ಮಗುವನ್ನ ಒಂದು ಬ್ಲೂ ಫಿಲಮ್ ಅಲ್ಲಿ ಯಾವುದೇ ಹೆಣ್ಣು ಮಗು ಮಾಡಿದ್ರು ನೋಡಬಾರ್ದು. ಯಾಕಂದ್ರೆ ಅದಕ್ಕೆ ನಾವು ತಲೆ ತೆಗಿಸ್ಬೇಕು, ಸಮಾಜ ತಲೆ ತೆಗಿಸ್ಬೇಕು. ಅದ್ರಿಂದ ಇವರು BJP ಅವರು, ನಾನು ಕೇಳದ್ ನಿಮಿಷ ಬಿಡಿ ಬ್ರದರ್ ಮಾತಾಡಕ್ಕೆ. ಈಗ ಮಹಿಳೆಯರನ್ನ ಭಾರತಾಂಬೆ ಅನ್ನುವ ಜನ ಹೆಣ್ಣು ಮಕ್ಕಳ ಬಗ್ಗೆ ಹೊಗಳ್ಕೊಂಡು ಹೆಣ್ಣು ಮಕ್ಕಳನ್ನ ದೈವ ದತ್ತವಾಗಿ ಮೋಡಿ ಮಾಡಿ ಅಧಿಕಾರಕ್ಕೆ ಬರುವಂತಹ ಸಂಸ್ಕೃತಿಯ ಹರಿಕಾರರು ಅಂದ್ಕೊಂಡಂತ ಭಾರತೀಯ ಜನತಾ ಪಕ್ಷ ಮಾಧ್ಯಮಗಳ ಹಕ್ಕನ್ನ ಮೊಟಕುಗೊಳಿಸಬಾರ್ದು. ಮಾಧ್ಯಮಗಳು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸವನ್ನ ಮಾಡಿದೆ, ಅದಕ್ಕೆ ಶಬಾಷ್ಗಿರಿ ಕೊಡಬೇಕು. ದಯಮಾಡಿ ಅವ್ರ ಅನಿವಾರ್ಯ ಅನ್ನೋದಾರ ಹೇಳ್ಬಿಡಿ. ನಮಗ ಆ 3 ಜನ ಸಚಿವರಿಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷ ಉಳಿಯೋದಿಲ್ಲ, ಅವ್ರು ನಮಗ್ ಬೇಕು ಅನ್ನೋದನ್ನ ಹೇಳ್ಬಿಡಿ ದಯವಿಟ್ಟು, ಅಷ್ಟೇ ನಮ್ಮದು. ಹಾಗಾಗಿ ಅವರ ಉಚ್ಚಾಟನೆ ಮಾಡಬೇಕು. ನೀವು ಇಂಥ ಒಂದು ಗಂಭೀರ ಸಮಸ್ಯೆಗೆ ಉದ್ವೇಗದಿಂದ ಕೋಪದಿಂದ ಮಾತನಾಡಿದ ಉತ್ತರವನ್ನು ಹುಡುಕೋಕ್ಕಾಗೋದಿಲ್ಲ. ನಾನು ಬಹಳ ಸಮಾಧಾನದಿಂದ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬಂದಿದ್ದೇನೆ, ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಒಂದು ಮಾತನ್ನು ಮಾತ್ರ ಹೇಳಿದೆ, ಮತ್ತೆ ಹೇಳ್ತೇನೆ. ಯಾವುದೇ ವಿಚಾರ ಅವರು ತಪ್ಪು ಮಾಡಿದ್ದಾರೆ, ಅದು ತಪ್ಪು, ಅದನ್ನು ತಪ್ಪು ನಾನು ಸಮರ್ಥನೆ ಮಾಡೋದಿಲ್ಲ. ಆದರೆ ತಪ್ಪಿಗೆ ಶಿಕ್ಷೆಯನ್ನು ಬಾಯಿಗೆ ಬಂದಂತೆ ನೀವು ಅವಾಚ್ಯ ಶಬ್ದಗಳನ್ನು ಬೈಯುವ ಮೂಲಕ ಅವ್ರಿಗೆ ಶಿಕ್ಷೆ ಕೊಡೋಕ್ಕಾಗೋದಿಲ್ಲ. ಈ ದೇಶಕ್ಕೋಸ್ಕರ ವಿದೇಶಿ ಉಗ್ರಗಾಮಿಗಳು ಸಂದೀಪ್ ಪುಣ್ಯಕೃಷ್ಣನ್ ಅಂತವ್ರನ್ನ ಜೀವ ಬಲಿ ತಗೊಂಡು ಕಸಬ್ಗೆ ಇನ್ನೂ 10 ವರ್ಷ ಆದರೂ ಶಿಕ್ಷೆ ಕೊಡೋಕ್ಕಾಗಿಲ್ಲ. ಅಫ್ಜಲ್ ಗುರುಗೆ ಇನ್ನೂ ಕೂಡ ಪಾರ್ಲಿಮೆಂಟ್ನಲ್ಲಿ ಇವರೇ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು, ಶಿಕ್ಷೆ ಕೊಡೋಕ್ಕಾಗಿಲ್ಲ. ಅಂಥವರಿಗೆ ಶಿಕ್ಷೆ ಕೊಡೋದಂಥವರಿಂದ ಇಲ್ಲಿ ಶಿಕ್ಷೆ ಕೊಡಿ ಅಂತಕ್ಕಂಥ ಪಾಠವನ್ನು ಕಲಿತಕ್ಕಂಥ ಅವಶ್ಯಕತೆ ಭಾರತೀಯ ಜನತಾ ಪಕ್ಷಕ್ಕೆ ನನ್ನಂಥ ದೇಶಭಕ್ತರಿಗಿಲ್ಲ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ರಾಜಕಾರಣವನ್ನು ಹೊಟ್ಟೆಪಾಡಿಗೆ ಮಾಡ್ತಾ ಇದ್ದಾರೆ ನೋಡಿ. ರಾಜಕಾರಣಿಗೆ ಹೊಟ್ಟೆಪಾಡಿಗೆ ಉಪಜೀವನ ಮಾಡ್ತಾ ಇರ್ತಕ್ಕಂಥವ್ರದಲ್ಲ. ಇವತ್ತೇನಾದರೂ ಈ ದೇಶದ ಬಗ್ಗೆ ಒಂದು ನಿಮಿಷ ಕೇಳಪ್ಪ ನೀ ಕೇಳ್ದೆ ಕೂತು ನನಗೊಂದು ಹೇಳ್ತೇನೆ ಕೇಳಿ. ನಾನು ಯಾವ ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ, ಯಾವ ವಿಚಾರಧಾರೆಗೆ ಬದ್ಧನಾಗಿದ್ದೇನೆ ಎಂಬುದ್ರ ಬಗ್ಗೆ ನನಗೆ ಸಮರ್ಥನೆ ಇದೆ. ಅದರಿಂದ ಈ ಪಕ್ಷದಲ್ಲಿರಬೇಡಿ ಇನ್ನೊಂದು ಪಕ್ಷದಲ್ಲಿ ಹೋಗಿ ಅಂತಕ್ಕಂಥ ಪಾಠವನ್ನು ಹಾದಿ ಬೀದಿಯಲ್ಲಿ ಕಲಿಯೋ ಅವಶ್ಯಕತೆ ನನಗಿಲ್ಲ. ನಾನೊಬ್ಬ ಗ್ರಾಮಾಂತರ ಕೇಳ್ರಿ ಹೇಳ್ತೀನಿ. ಆದರೆ ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಭಾರತೀಯ ಜನತಾ ಪಕ್ಷ ಈ ಕರ್ನಾಟಕ ಕೇಳಯ್ಯ ಸ್ವಲ್ಪ ದಯಮಾಡಿ ಕುತ್ಕೊಳ್ಳಪ್ಪ. ಗೊತ್ತು ಪುಕ್ಷಾಟೆ ಓಟ್ ಹಾಕಲ್ಲ, ದಯಮಾಡಿ ಪುಕ್ಷಾಟೆ ಓಟ್ ಹಾಕಲ್ಲ. ಕುತ್ಕೋ ಮೇಲ್ಗಡೆ ಹೋಗ ಕುತ್ಕೊಳ್ಳಪ್ಪ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಇರತಕ್ಕಂತ ಕಾಲದಲ್ಲಿ ಕಾನೂನು ಪ್ರಕಾರವೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕೆ ಹೊರತು ಯಾರದೇ ಉದ್ವೇಗದಿಂದ ಅಥವಾ ದೊಡ್ಡ ಏರಿದ ಧ್ವನಿಯಲ್ಲಿ ಮಾತಾಡಿದ್ರೆ ತಗೊಳಕ್ಕಾಗಲ್ಲ. ಅವ್ರು ನಾವು ಸಸ್ಪೆಂಡ್ ಮಾಡಿದ್ದೇವೆ, ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಆದ್ದರಿಂದ ಇವತ್ತು ಅವ್ರು ತಪ್ಪು ಮಾಡಿದ್ದಾರೆ ಅಂದ ತಕ್ಷಣವೇ ಆ ತಪ್ಪು ಮಾಡಿದ್ದಕ್ಕೆ ನಾವು ರಸ್ತೆಯಲ್ಲಿ ನಿಲ್ಲಿಸಿ ಅವ್ರ ಬಗ್ಗೆ ನ್ಯೂರಂಬರ್ಗ್ ಟ್ರಯಲ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಿಮ್ಮ ಭಾವನೆಗಳಿಗೆ, ನಿಮ್ಮ ಆಕ್ರೋಶಗಳಿಗೆ, ನಿಮ್ಮ ಭಾವನೆ ಹಿಂದಿರ್ತಕ್ಕಂಥ ಮನೋಭಾವಕ್ಕೆ ನನಗೆ ಗೌರವ ಇದೆ. ಇವತ್ತು ಯಾವುದೇ ವ್ಯಕ್ತಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಎಲ್ಲರಿಗೂ ವಿಷಾದ ಇದೆ. ಅದನ್ನು ನೀವು ಹೇಳ್ತಕ್ಕಂಥ ವಿಧಾನ ಒಂದು ಅಸಂಸದೀಯವಾಗಿ ನಾವು ಹೇಳ್ತಾ ಇದ್ದೀರಿ. ಅದು ನಾನು ಒಂದು ಮಾತನ್ನು ಮಾತ್ರ ಹೇಳ್ತಾ ಇದ್ದೇನೆ, ನಾವು ಕೂಡ ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಾವು ಹೇಳ್ತಕ್ಕಂಥ ಮಾತಿಗೆ ಕೂಡ ಒಂದು ಸ್ವಲ್ಪ ಬೆಲೆ ಇರಬೇಕಾಗ್ತದೆ. ಆದ್ದರಿಂದ ನಿಮ್ಮ ಜೊತೆಗೆ ನಾನು ಹೊಯ್ಕೈ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಏನು ಕ್ರಮವನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ತಗೊಳ್ಬೇಕೋ ಖಂಡಿತವಾಗಿ ತಗೊಳ್ತೇವೆ. ಆದರೆ ಒಂದಿದೆಯಲ್ಲ, ಇಷ್ಟೆಲ್ಲ ಆದರೂ ಕೂಡ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಜನ ಓಟ್ ಹಾಕಿದ್ದಾರಿಗೆ, ಜೈಲಿನಲ್ಲಿರೋರಿಗೆ, ಮಾನ್ಯ ನಾವು ಪ್ರಭಾಕರ್ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ.
RL ಜಾಲಪ್ ದಯವಿಟ್ಟು ಕೇಳಿ, RL ಜಾಲಪ್ನವ್ರನ್ನ ರಶೀದ್ ಮರ್ಡರ್ ಕೇಸಲ್ಲಿ ಹಾಕ್ದಾಗ ಅತಿ ಹೆಚ್ಚು ಬಹುಮತದಿಂದ ಗೆದ್ರು. ಇದೇ ರವಿ ಪಾಟೀಲ್ರು ಇಂಡಿಯಲ್ಲಿ ಅವ್ರನ್ನ ರೇಪ್ ಕೇಸಲ್ಲಿ ಸೊಲ್ಲಾಪುರ ಜೈಲಲ್ಲಿದ್ದಾಗ 7 ವರ್ಷ ಶಿಕ್ಷೆ ಆದಾಗ ಕೂಡ ಜನ ಓಟ್ ಹಾಕಿದ್ರು. ಎಲ್ಲಿವರೆಗೆ ಜನ ನೀವು ಆರಿಸ್ತಕ್ಕಂಥವ್ರು ಜಾಗೃತಿ ಆಗೋದಿಲ್ವೋ ಅವಾಗ ನಿಮ್ಮ ಪ್ರತಿಬಿಂಬಗಳಾಗಿ ಪ್ರತಿನಿಧಿಗಳು ಬರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಪಕ್ಷದ ಬಗ್ಗೆ ನಾನು ಹೇಳೋದಿಲ್ಲ. ಜನ ನೀವು ಜವಾಬ್ದಾರಿಯಿಂದ ಓಟ್ ಹಾಕಿದಾಗ ಮಾತ್ರ ಇದಾಗತ್ತೆ ಹೊರತು ಅದ ನೀವು ಇದು ಮಾಡೋಕ್ಕಾಗಲ್ಲ. ನಿಮ್ಮ ನೋಡಿ, ಜನರ ಭಾವನೆಗಳನ್ನ ಜನ ಪ್ರಾಮಾಣಿಕವಾಗಿ ಯಾವುದೇ ಲೋಭ ಮೋಹಕ್ಕೆ ಹೋಗದೇನೆ ಬಂದು ಪ್ರಾಮಾಣಿಕವಾಗಿ 190ರಷ್ಟು ಓಟ್ ಹಾಕಿದ್ರೆ ಒಳ್ಳೆ ಪ್ರತಿನಿಧಿ ಆರಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಜನರು ನಾವು ಹೆಂಗಿದೀವೋ ನಮ್ಮ ಪ್ರತಿಬಿಂಬಗಳಾಗಿ ಪ್ರತಿನಿಧಿಗಳಿದ್ದಾರೆ. ಪಕ್ಷದ ಬಗ್ಗೆ ಜವಾಬ್ದಾರಿತ ಜವಾಬ್ದಾರಿತವಾಗಿ ಚಿಂತನೆ ಮಾಡಬೇಕಾಗತ್ತೆ. ಸುಮ್ಮನೆ ಉದ್ವೇಗದಲ್ಲಿ ಮಾತಾಡಕ್ ಹೋಗ್ಬೇಡಿ. ಬೆಂಗಳೂರು ಕಾರ್ಪೊರೇಷನ್ಗೆ ಎಷ್ಟು ಜನ ಓಟ್ ಹಾಕಿದ್ರಿ? 47%. ಇನ್ನು 53% ಏನ್ ಮಾಡ್ತಾ ಇದ್ರು? ಎಲ್ಲಿವರೆಗೆ ನಮ್ಮ ಮತದಾರ 100ಕ್ಕೆ 100 ತನ್ನ ಮತವನ್ನು ಚಲಾಯಿಸ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ವಾ ಅಲ್ಲಿವರೆಗೆ ಮಾಡೋದಿಲ್ಲ. ದಯವಿಟ್ಟು ಆ ಕೆಲಸವನ್ನು ಮಾಡಿ. ಓಕೆ ದಿವಾಕರ್ ಅವರೇ, ತೇಜಸ್ವಿನಿ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಟಿ ಪ್ರಭಾಕರ್ ಮತ್ತು ಡಾಕ್ಟರ್ ಗೀತಾ ರಾಮಾನುಜಂ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಒಟ್ಟಾರೆಯಾಗಿ ನಾವು ತೋರಿಸಿದ್ದು ಸರಿನೋ ತಪ್ಪೋ ಅನ್ನುವಂಥದ್ದು. ಆದರೆ ಒಂದು ಮಾತು ಮಾತ್ರ ನಿಜ, ಯಾರು ಏನೇ ಅಂದ್ರೂ ನಮ್ಮ ಪ್ರಯತ್ನಗಳನ್ನು ನಾವು ಮುಂದುವರಿಸ್ತೀವಿ. ಯಾವಾಗ ಜನನಾಯಕರು ತಪ್ಪು ಮಾಡ್ತಾರೆ ಅದನ್ನು ತೋರಿಸ್ತೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.